ಜಮೀನನ್ನು ಒತ್ತುವರಿ ಮಾಡ್ಕೊಂಡು ತೊಂದರೆ ಕೊಡ್ತಿರತ್ತ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ಗಂಟ ಹೋರಾಟ ಎಲ್ಲಿ ಗಂಟ ಹೋರಾಟ ಮಾಡ್ತಿದ್ವಿ ಸರ್. ಈ ರೋಡಿಂದ ಮೂರಿಂದ ಹಂಪಾಪುರದಿಂದ ಇಲ್ಲೇ ಓಡಾಡ್ತಿದ್ವಿ. RCT ಅವನು ಬಂದು ನಮಗೆ ಎಲ್ಲ ಕಾಂಪೌಂಡ್ ಎಲ್ಲ ಮಾಡಿ ಹಾಕಿ ಎಲ್ಲ ಗಲಾಟೆ ಮಾಡಿ ನಮಗೆಲ್ಲ ಕಂಪ್ಲೇಂಟ್ ಎಲ್ಲ ಆಗಿ ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಹೊಡೆದು ಅಣ್ಣದಿರಿಗೆಲ್ಲ ಹೊಡೆದು ಕಂಪ್ಲೇಂಟ್ ಎಲ್ಲ ಆಗೋದು, ಕೇಸ್ ಆಗದೆ. ಅದೆಲ್ಲ ಹಿಂಗಾಗೆಲ್ಲ ಮಾಡಿ ನಮ್ಗೆ ದಾರಿ. ನಿಮ್ಮ ಜಮೀನು ಇದೇ ರೋಡಲ್ಲಿ ಇದೆಯಾ? ಇದೇ ರೋಡಲ್ಲಿ ಇದೆ ಸರ್. ಇದೇ ಜಮೀನು. ಈಗ ರೋಡ್ ಇಲ್ವಾ ಇಲ್ಲಿಗೆ? 4 ಎಕರೆ 6 ಭಾಗ ಮಾಡ್ಕೊಂಡಿದ್ದೀವಿ. 4 ಜನ 6 ಜನ ಅಂತಂದ್ರೆ ನಾವು ಇರೋದೇ 6 ಎಕರೆ. ನಮ್ಗೆ ಏನ್ ಮಾಡಿ ಜಮೀನು ಬರ್ತದೆ ದಾರಿ ಬಿಟ್ಟಿಲ್ವಾ? ಕೊಟ್ಟಿಲ್ಲ, ಭತ್ತ ಬೆಳಕ್ ಬಿಡ್ತಾ ಇಲ್ಲ. ಆಮೇಲೆ ಜಮೀನು ಕೊಡಿ ಅಂತ ಇದು ಮಾಡ್ತಾವ್ರೆ, ಕೊಟ್ಬಿಡಿ ಅಂತ ಹಿಂಸೆ ಮಾಡ್ತಾವ್ರೆ. ನಾವು ಕೊಟ್ಬಿಟ್ಟು ಏನ್ ಮಗೋದು ಅಂತ ನಾವು ಹಿಂಗೆ ಕೊಡದೆ ತಡೆಗಡೆ ಮಾಡ್ಕೊಂಡ್ವಿ. ಪಾಳು ಬೀದಿರು ಕೊಡಬಾರ್ದು, ನಕ್ಸಲ್ಲಿ ರೋಡ್ ಇದೆ ಇಲ್ಲಿಗೆ ನಿಮ್ಮ ಜಮೀನಿಗೆ? ಈಗ ಎಷ್ಟು ದೂರ ರೋಡ್ ಇಲ್ಲ? ಒಂದು 100 ಅಡಿ ಅಷ್ಟು ರೋಡ್ ಇಲ್ಲ ಸರ್. ಕಾಂಪೌಂಡ್ ಹಾಕೊಂಡಿದ್ದಾರೆ. 50 ಅಡಿ ಅಷ್ಟಿಲ್ಲ, ಒಂದು 50 ಅಡಿ ಅಷ್ಟಿಲ್ಲ. ಹಿಂಗೆ ಬಾಕಿ ಇದೆಲ್ಲ ರೋಡ್ ಇದೆ. ರೋಡ್ ಇದೆ, ಯಾರು ಓಡಾಡಬಾರ್ದು ಅಂತೇಳಿ ಯಾರು ಓಡಾಡಬಾರ್ದು, ಹಿಂಗೆ ದಾರಿ ಕೊಡ್ದವರ ಜಮೀನು ಕೊಟ್ಬಿಡಿ ಇವರು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಸರ್. ರೈತರು ಕಿರುಕುಳ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ರೈತರಿಗೆ. ಏನು ಬೆಳೆದಿಲ್ಲ, ಊಟಕ್ಕೆ ಇಲ್ಲ. ನಾವು ಹೆಂಗೆ 2 ಫಸಲು ಭತ್ತ ಬೆಳಕ ಹೆಂಗೆ ಜೀವನ ಮಾಡ್ತಿದ್ದೋ. ನಮ್ಗೆ ಇದು ಬಿಟ್ರೆ ಎಲ್ಲೂ ಇಲ್ಲ ಜಮೀನು. ಅಂದ್ರೆ ಅವ್ರ ಮೂಲ ಉದ್ದೇಶ ರೈತರು ಜಮೀನು ಕೊಟ್ಬಿಡು ಅಂತ ಅವ್ರು ರೈತರು ಕೊಟ್ಬಿಡಿ ಅಂತ ಹಿಂಸೆ ಮಾಡ್ತಾವ್ರೆ ಯಾರೋ ದಳಾಳಿಗಳು. ನಾವು ಕೊಡ್ತಾ ಇಲ್ಲ, ಕೊಟ್ಬಿಡಿ ಬೇರೆ ಕಡೆ ತಗೊಳ್ಳಿ ಅಂತ. ಬೇರೆ ಕಡೆ ಎಲ್ಲಿ ಹೋಗಿ ತಗೊಳಕ್ಕಾಗೋದು? ಇಂಥದ್ದು ಬಿಟ್ಬಿಟ್ಟು ಅಂದ್ಬಿಟ್ಟು ನಾವು ಸಾಲ ಮಾಡಿ ಬೋರ್ ಹಾಕ್ಸ್ತೋ, ಹೋಮ್ ಸೆಟ್ ಮಡಗಿಸ್ತೋ, ಹಂಗೂ ಮಾಡಿದೆ. ಇವರು ಮಾಡಕ್ಕೆ ಬಿಡ್ತಾ ಇಲ್ಲ. ದಾರಿ ಬಂದ್ ಮಾಡ್ಬಿಟ್ಟು ಎಲ್ಲ ಸಾಲ ಬೇರೆ ಅಧಿಕತ್ತದೆ. ಏನು ಮಾಡೋಕ್ಕೂ ಜೀವನ ಮಾಡೋಕ್ಕಾಯ್ತು. ನಿಮ್ಮ ಹೆಸರು? ಈಶ್ವರ ಅಂತ.